ಗೈಸ್ ಇದರಷ್ಟು ನನಗೆ ಕನ್ಫ್ಯೂಷನ್ನು ಎಲ್ಲೂ ಆಗಿಲ್ಲ ಗುರು. ಊರವ್ರಿಗೆಲ್ಲ ಕೇಳೋ ಥರ ಸೌಂಡ್ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಸ್ಪೀಕರ್ ಇಟ್ಬಿಟ್ಟಿದ್ದಾರೆ. ಇವತ್ತು ಬಜ್ಜಿ ತಗೊಂಡು ತಿಂತಾ ಇದ್ದೀನಿ ಅಂತ ನಮ್ಮನ್ನ. ಬಾಯ್ ಬಾಯ್ ಬನ್ನಿ. ಇವಾಗ ಬಾಯ್ ಅಂದ್ರೆ ಬನ್ನಿ ಹೋಗೋಣ ಅಂದ್ರೆ ಹೇಳ್ರಿ. ಸೊ ಗೈಸ್ ಈಗ ಸದ್ಯಕ್ಕೆ ತುಮಕೂರಲ್ಲಿ ಇದ್ದೀನಿ. ಈ ರೋಡಲ್ಲಿ ಒಂದೆರಡು ಚೌಲ್ಟ್ರಿ ಏನೋ ನೋಡಿದೆ. ಆ 2 ಚೌಲ್ಟ್ರಿಲೂ ಮದುವೆ ನಡೀತಾ ಇತ್ತು. ಶಿಸ್ತಾಗಿ ಹೋಗ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತಲೂ ಅನ್ನಿಸ್ತು. ತುಂಬ ದಿನದ ಆಸೆಗೆ ಗೊತ್ತಿಲ್ಲದೆ ಇರೋ ಒಂದು ಮದುವೆಗೆ ಹೋಗಿ ಊಟ ಮಾಡಬೇಕು ಅಂತ. ಮದುವೆ ಸೀಸನ್ನು ಇನ್ನೇನು ಒಂದು ಸ್ವಲ್ಪ ದಿನ, ನನಗೆ ಅನ್ಸಾಗ 15ನೇ ತಾರೀಕಿಂದ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಧನುರ್ಮಾಸನೋ ಯಾವುದೋ ಶುರುವಾಗುತ್ತೆ, ಮದುವೆಗಳೆಲ್ಲ ಸ್ಟಾಪ್ ಆಗುತ್ತೆ. ಆ್ಯಂಡ್ ಮದುವೆಗಳು ಮಾಡಲ್ಲ, ಯಾವ ಫಂಕ್ಷನೂ ಮಾಡಲ್ಲ, ಮಿಸ್ ಆಗಿಬಿಡುತ್ತೆ. ಈ ಟೈಮು ಮೇ ಬಿ ಇನ್ನೊಂದು 10 ದಿನ ಅಂದ್ಕೊಳ್ಳಿ, ಎಲ್ಲರೂ ಸಿಕ್ಕಿ ಅವಕಾಶ ಹೋದರೆ, ಸಮಯ ಕೂಡಿ ಬಂದರೆ ಹೋಗ್ಬಿಟ್ಟು ಸರಿಯಾಗಿ ತಿನ್ಕೊಂಬರ್ಬೇಕು ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗಿ. ಎಷ್ಟೋ ವರ್ಷಗಳ ಆಸೆ ಅದು, ಇನ್ನೂ ಹೋಗೋಕ್ಕಾಗಿಲ್ಲ ಗುರು. ಹೋಗೋ ಟೈಮ್ ಬಂತು ಅಂತ ಇಟ್ಕೊಳ್ಳಿ, ಮಾತಾಡ್ತೀವಿ ಹೋಗ್ಬಿಡೋಣ ಅಂತ. ಬಟ್ ಆ ಮೂಮೆಂಟಲ್ಲಿ ಅಯ್ಯೋ ಬೇಡ ಗುರು, ಅವ್ರು ಏನಾರು ಅನ್ಕೊಂಬಿಟ್ರೆ ಇಲ್ಲ ಕೇಳಿಬಿಟ್ರೆ ಅನ್ನೋ ಭಯ ಆಗುತ್ತೆ. ಇವಾಗ ಎಲ್ಲೇ ಹೋದರೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅನ್ಸೋದು ಏನು ಗೊತ್ತಾ, ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದು ಭಯ ಅನ್ನೋಕ್ಕಾಗಲ್ಲ. ಬಟ್ ಆದರೂ ಅವ್ರು ಕೇಳ್ತಾರಲ್ಲ, ಯಾರ ಕಡೆಯವರು ಬ್ರೋ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಒಂಚೂರು ಮುಂದೆ ಬಂದುಬಿಟ್ಟು ಸ್ಟಾಪ್ ಹಾಕಿದ್ದೀನಿ, ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನಮ್ಮ ಮಾಸಿನಲ್ಲೇ ನಿಲ್ಸಿದ್ದೀನಿ. ಸೊ ಚೇಂಜ್ ಇನ್ ಪ್ಲ್ಯಾನ್ಸ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಹಾಕೋದು ಬೇಡ, ಆ್ಯಂಡ್ ಹಂಗೆ ಹೊಟ್ಬಿಡೋಣ ತಿಪ್ಟೂರ್ಗೆ ಅಂದ್ಕೊಂಡಿದ್ದೀನಿ. ನಮ್ಮ ಇನ್ನೊಬ್ರು ಫ್ರೆಂಡ್ ಬರ್ತಾರೆ ನನ್ನ, ಸೊ ಅವ್ರು ಆಲ್ಮೋಸ್ಟ್ ರೀಚ್ ಆಗ್ತಾರೆ. ಸೊ ನಾನೇ ಲೇಟು ಆ್ಯಕ್ಚುಲಿ. ಸೊ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಬೇಕು, ಹೋಗ್ಬೇಕು ಅಲ್ಲಿಗೆ, ಅವ್ರು ಮೀಟ್ ಆಗಬೇಕು. ಪಾಪ ಅವರೊಬ್ಬರೇ ಆಗ್ಬಿಡ್ತಾರೆ. ಆಲ್ರೆಡಿ ಮಾತಾಡ್ಕೊಂಡಿದ್ವಿ ನಾವು. ಸೊ ಬೈಕ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸೀದಾ ಹೊರಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ತಿಪ್ಟೂರ್ ಹೈವೇ ಹಿಡಿದಿದ್ದೀನಿ. ಸೊ ಮೋಸ್ಟ್ಲಿ ಇನ್ನೆಲ್ಲೂ ಸ್ಟಾಪ್ ಆಗಲ್ಲ. ಓ ಗೈಸ್ ಈಗ ಸದ್ಯಕ್ಕೆ ನಾನು ಬ್ರೇಕ್ ಮುಗಿಸ್ಕೊಂಡು ಹೊರಟಿದ್ದೀನಿ. ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ನನ್ನ ಫ್ರೆಂಡು ಸುಳ್ಳು ಹೇಳ್ತಾವ್ರ ಏನಾದರೂ, ಎಲ್ಲರೂ ಇನ್ನೂ ಹಿಂದೆನೇ ಅವರ ಅಂತ. ಬಿಕಾಸ್ ಕ್ಯಾಲ್ಕುಲೇಷನ್ ಪ್ರಕಾರ ಅವಾಗಲೇ ಅವ್ರು ಹೇಳಿದ್ದಕ್ಕೂ ಇವಾಗ ಹೇಳಿದ್ದಕ್ಕೂ ಯಾವುದು ಮೀಟೇ ಆಗ್ತಾಯಿಲ್ಲ. ಅದಕ್ಕೋಸ್ಕರನೇ ಥೂ ಕರ್ಚಿಫ್ ಇದ್ರೆ ಕೊಡಿ ಬ್ರೋ, ಬ್ಲಡ್ ಹೋಗ್ತದೆ. ಕರ್ಚಿಫ್ ಇಲ್ವಾ? ಕರ್ಚಿಫ್ ಇದೆಯಾ ಬ್ರೋ? ಕರ್ಚಿಫ್ ಗಾಯ ಆಗಿರೋದು ಯಾರಿಗೆ? ಅವ್ರ ಹುಡುಗ್ರು ಯಾರು? ನೀವನ ಅವ್ರ ಫ್ರೆಂಡು? ಅವ್ರ ಫ್ರೆಂಡಾ ನೀವು? ಮಿರರ್ ಎಲ್ಲೋ ಬಿದ್ದಿದೆ ಅಂತ ನೋಡೋದು. ಏನಾಯಿಲ್ಲ, ಒಂಚೂರು ಬಿದ್ದವ್ರಷ್ಟೇ. ಹಂಪ್ಸ್ ಬಂತಲ್ಲ. ಹಾಂ ಇಲ್ಲ ನಮ್ಮವರಲ್ಲ. ಹಾಂ KGK. ಸಡನ್ನಾಗಿ ನಾನು ನೋಡ್ದಲ್ಲ, ಗಾಡಿ ಅವ್ರ ಮೇಲೆ ಬಿದ್ದುಬಿಟ್ಟಿತ್ತು, ಸಿಕ್ಕಾಕೊಂಡ್ಬಿಟ್ಟಿದ್ರು ಅವರು. ಹಾಂ ಕ್ಯಾಮ್ರಾ ಯಾವಾಗಲೂ ಇರುತ್ತಣ್ಣ ನಂದು. ನಮ್ಮವರಲ್ಲ ಅಣ್ಣ, ನಮ್ಮವರಲ್ಲ, ನಾನು ಸೆಪರೇಟು. ನಾನು ಮುಂದೆ ಬಿದ್ರಲ್ಲ, ಇನ್ನು ಬಿಟ್ಟು ಹೋಗೋಕ್ಕಾಗುತ್ತಾ? ನಿಂತ್ಕೊಳ್ಳೇಬೇಕು. ಓಕೆ, ಸೊ ಬನ್ನಿ ನಾನು ಹೋಗೋಣ. ಆಮೇಲೆ ನನಗೂ ಎಲ್ಲ ನನ್ನ ಜೊತೆ ಅವರು ಅಂತ ಅನ್ಕೊಬಿಟ್ಟವ್ರೆ. ಹುಷಾರಾಗಿ ಓಡಾಡಿ ಗೈಸ್, ಹುಷಾರಾಗಿ ಓಡಾಡಿ. ಹೆಲ್ಮೆಟ್ ಹಾಕ್ಕೊಳ್ಳಿ. ಅವ್ರು ಹೆಲ್ಮೆಟ್ ಹಾಕಿದ್ರು, ನಿಜವಾಗ್ಲೂ ಹೇಳ್ತಿದ್ದೀನಿ, ಫುಲ್ ಫೇಸ್ ಹೆಲ್ಮೆಟ್ ಹಾಕಬೇಕಾಗಿರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಗೊತ್ತಾಯ್ತು ನನಗೆ. ಫುಲ್ ಫೇಸ್ ಹೆಲ್ಮೆಟ್ ಆಗಿರೋರಿಗೆ ಆ ಗಾಯ ಆಗ್ತಿರಲಿಲ್ಲ, ರಕ್ತ ಸೋರ್ತಾ ಇದೆ. ಸೊ ಅವ್ರು ಹಾಫ್ ಫೇಸ್ ಹೆಲ್ಮೆಟ್ ಹಾಕಿದ್ದು, ಮುಂದೆ ಜಾಗೆ ಇದೇ ಇಲ್ಲ ಏನು ಪ್ರೊಟೆಕ್ಷನ್ನು. ಫುಲ್ ಫೇಸ್ ಹೆಲ್ಮೆಟ್ಟೇ ಹಾಕ್ತಿರಂತೆ. ಫುಲ್ ಫೇಸ್ ಹಾಕ್ಕೊಂಡು ಓಡಾಡ್ರಿ. ಅದರಲ್ಲೂ ಅಂಥ ಗಾಡಿ, ದೊಡ್ಡ ಗಾಡಿ ಇಟ್ಟಿರ್ತೀರಾ, 80-100ರಲ್ಲಿ ಹೊಡಿತಿರ್ತೀರಾ. ಆದಷ್ಟು ಸೇಫ್ ಆಗಿರ್ರಿ. ಈಗ ಸದ್ಯಕ್ಕೆ ನಾನು ಹೋದ ವಾರ ತಿಪ್ಟೂರ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ರೋಡ್ ತಪ್ಪಿ ಏನೇನೋ ಆಗಿತ್ತು. ಸೊ ಇವಾಗ ಅದೇ ರೋಡಿಗೆ ಬಂದಿದ್ದೀನಿ. ಇಲ್ಲಿ ಯಾವುದೋ ವೆಹಿಕಲ್ ಎಲ್ಲ ಫುಲ್ 0 ಹಾಕ್ಬಿಟ್ವು. ಮ್ಯಾಪ್ಸ್ ನೋಡಿದ್ರೆ ಇದೇ ರೂಟ್ ತೋರಿಸ್ತಾ ಇದೆ. ಆ್ಯಂಡ್ ಮೋಸ್ಟ್ಲಿ ಅಲ್ಲೆಲ್ಲ ಡಿವಿಯೇಷನ್ ಅಂಡರ್ ಪಾಸ್ ಒಳಗಿಂದ ತೊಗೊಬೇಕಾಗಿತ್ತು ನಾನು ಅಂತ ಅನಿಸುತ್ತೆ.
ಮ್ಯಾಪ್ಸ್ ನೋಡ್ಕೊಂಡು ಹಂಗೆ ಫಾಲೋ ಮಾಡ್ಕೊಂಬಂದೆ. ಈ ಕಾರ್ ನನ್ನ ಮುಂದೆ ಹೋಯ್ತಲ್ಲ ಗೊತ್ತಿರುತ್ತೆ ನಾನು ತಟ್ಕೊಂಬಂದೆ. ಓಕೆ ಓಕೆ, ಸೊ ಅಲ್ಲಿಂದ ಮೋಸ್ಟ್ಲಿ ಜಾಯಿನ್ ಆಗೋದಿದೆ ಅನಿಸುತ್ತೆ, ಗೊತ್ತಿಲ್ಲ ಗುರು. ಇಲ್ಲಿ ತೋರಿಸ್ತಾ ಇದೆ ಈ ಹೈವೇಗೆ ಜಾಯಿನ್ ಆಗುತ್ತೆ ಮುಂದೆ ಅಂತ. ನೋಡೋಣ. ನನಗೇನೋ ಡೌಟು, ಹೋದ ವಾರ ಬಂದಿದ್ದಾಗ ಅಲ್ಲಿ ಜಾಗ ಇರಲಿಲ್ಲ. ಹೌದಾ, ಒಳ್ಳೆ ಸೀನು ಗೈಸಿದು ಗೈಸ್. ಇದರಷ್ಟು ನನಗೆ ಕನ್ಫ್ಯೂಷನ್ನು ಎಲ್ಲೂ ಆಗಿಲ್ಲ ಗುರು. ಮ್ಯಾಪ್ಸ್ ಒಂದು ಕಡೆ ತೋರಿಸ್ತೈತೆ, ಇಲ್ಲಿ ದಾರಿಗಳೊಂದು ಕಡೆ ಇದೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಡಿವಿಯೇಷನ್ಗಳು ಹೊಡ್ಕೊಂಬಿಟ್ಟವ್ರೆ. ಇಲ್ಲೊಂದು ಕಾರ್ ಹೋಯ್ತು, ಸರಿ ನಡೆಯುತ್ತೆ, ಅದ್ರ ಹಿಂದೆ ಹೋಯ್ತಾ ಇದ್ದೀನಿ ಅಷ್ಟೇ. ಮೋಸ್ಟ್ಲಿ ಗೊತ್ತಿರುತ್ತೆ ಅನಿಸುತ್ತೆ, ಅವ್ರು ಫುಲ್ ಕಾನ್ಫಿಡೆನ್ಸಲ್ಲಿ ಹೋದ್ರು, ಓಡಾಡಿರ್ತಾರೆ ಇಲ್ಲಿ ಅನ್ನೋ ಒಂದು ಹೋಪ್ಸಲ್ಲಿ ನಾನು ಹೋಯ್ತಾ ಇದ್ದೀನಿ. ಅದ್ಭುತದಲ್ಲಿ ಅದ್ಭುತ, ಕರೆಕ್ಟಾಗಿ ಬಂದಿದ್ದೀನಿ. ಗುಡ್ ಬೈ. ರೋಡಲ್ಲೇ ಹಾಕ್ಬಿಟ್ಟವ್ರೆ ಗೈಸ್ ಆರ್ಕೆಸ್ಟ್ರಾ. ಹೈವೇ ಗುರು. ಹೊಸಕೆರೆ ಏನು ಹಿಂಗೆ ನೋಡಿ, ಹೈವೇ ಇದು. ರೋಡ್ಲೇ ಬ್ಲಾಕ್ ಮಾಡ್ಬಿಟ್ಟು ಹಾಕ್ಬಿಟ್ಟವ್ರೆ ಆರ್ಕೆಸ್ಟ್ರಾನ. ಶಬಾಸ್. ಅಜ್ಜಿ ತಗಲ್ಸ್ಕೊಂಡೇ ಹೋಗ್ಬೇಕು ನಾನು, ಆ ಥರ ಇಟೇಟ್ ಜಾಗ ಬಿಟ್ಟವ್ರೆ. ಸೀನು ಸೀನು ಸೀನು, ಬಡ್ಡಿ ಮಗಂದು ಸೀನು. ಇದು ನಾನು ಸರ್ವಿಸ್ ರೋಡ್ ಹಿಡಿದ್ರೆ ಇದ್ರ ಜೊತೆಗೇ ಹೋಗ್ಬಿಡ್ತೀನಿ ಮೋಸ್ಟ್ಲಿ. ದಾರಿ ತಪ್ಪಿದ ಮಗ ಅದೇ, ನಾನು ಅಲ್ಲಿಂದನೇ ಹೋಗ್ಬಿಡ್ಬೇಕಾಯ್ತು ಗೈಸ್. ಈಗ ಸರ್ ಜಸ್ಟ್ ಬಂದೆ ಗೈಸ್. ಏನು ಗೊತ್ತಾ, ಸೀನು ಅಂದರೆ ಸೀನು ನಮ್ಮ ಹುಡುಗ ಹಿಂದೆನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಬಾಯ್ಸ್ ಯಾರು ಬರ್ತಿದ್ರು ಅವ್ರು ಇನ್ನೂ ಕುಂದಾಪುರದಲ್ಲಿದ್ದಾರೆ. ನಾನೇ ಫಸ್ಟ್ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತದೆ. ಇವತ್ತು ಡಯಟ್ ಮನೆ ಹಾಳಾಯಿತು ಗೈಸ್. ಓಕೆನಾ, ಡಯಟ್ ಗೇಟ್ ಏನು ಮಾಡ್ತಾ ಇಲ್ಲ. ಊರವ್ರಿಗೆಲ್ಲ ಕೇಳೋ ಥರ ಸೌಂಡ್ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಸ್ಪೀಕರ್ ಇಟ್ಬಿಟ್ಟಿದ್ದಾರೆ. ಇವತ್ತು ಬಜ್ಜಿ ತೊಗೊಂಡು ತಿಂತಾ ಇದ್ದೀನಿ. ತಿನ್ನೋಣ ಬನ್ನಿ. ನಾನು ಮಾತಾಡೋದು ಕೇಳಿಸಲ್ಲ ನಿಮಗೆ, ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಎಂಥ ಕಾಲ ಬಂದ್ಬಿಟ್ಟು 10 ರೂಪಾಯಿಗೆ 2 ಅಂತೆ. ನಾವು ಒಂದು ಟೈಮಲ್ಲಿ 10 ರೂಪಾಯಿಗೆ 10 ತಿಂತಾ ಇದ್ವಿ. ಅದು ಈ ಸೈಜ್ ನೋವೇನೆ ಒಂದು ಟೈಮಲ್ಲಿ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ. ಸೊ ಗೈಸ್, ಈಗ ಸದ್ಯಕ್ಕೆ ತಿಪ್ಟೂರಿನಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅವಿಸ್ ಬ್ರೋ ಇದ್ದಾರೆ, ಆ್ಯಂಡ್ ಇಲ್ಲಿ ನಮ್ಮ ವತ್ಸ ಅವ್ರು ಇದ್ದಾರೆ. ವತ್ಸ ಹತ್ರ ಬನ್ರಿ, ಕಾಣ್ತಾ ಇಲ್ಲ ಗೈಸ್. ಇವರೇ ಗೈಸ್. ಬರ್ತೀನಿ ಇನ್ನೇನು ಹೊರಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಇವಾಗ ಬಂದವ್ರು ನೋಡ್ರಿ ಅಣ್ಣ. ಟ್ರಾಫಿಕ್ಕು ಹೌದು, ನಾನು ಅನ್ಭವಿಸಿದ್ನಲ್ಲ ಗಾಡಿ ಬಂದಿದ್ದಕ್ಕೆ ನನಗೆ ಅಷ್ಟೊತ್ತಾಗಿದೆ. ಸೊ ಇವರು ಬಂದವ್ರು ಹೆಂಗೋ ಮನೆಗೆ ಇರಲಿ. ಸೊ ನಮ್ಮ ವೀಸ್ ಬ್ರೋ ಇವಾಗೆಲ್ಲ ಕರ್ಕೊಂಡು ಹೋಗ್ತಾರಂತೆ ನಮ್ಮನ್ನ. ಬಾಯ್ ಬನ್ನಿ. ಇವಾಗ ಬಾಯ್ ಅಂದ್ರೆ ಬನ್ನಿ ಹೋಗೋಣ ಅಂದ್ರೆ ಹೇಳ್ರಿ ನನಗೆ. ಮತ್ತೆ ತೋರಿಸ್ತೀನಿ ಬ್ರೋ. ನಾನು ತೋರಿಸ್ಬಾರ್ದ ಬ್ರೋ? ಇದು ಏನೋ ಅಂತಾರಲ್ಲ ಬ್ರೋ, ನಿಮ್ಗೆ ತೋರಿಸಿದ್ರೆ ಇದು ಕೊಡ್ಬೇಕಾ, ಪೇಮೆಂಟ್ ಕೊಡ್ಬೇಕಾ ನಿಮಗೆ ಒಂದೊಂದ್ಸರಿ ತೋರಿಸ್ದಾಗ್ಲೂ? ಸರ್ ಇಲ್ಲೇ ನಿಂತಿದ್ದೆ ಗೈಸ್, ಸ್ವಲ್ಪ ಕಾದೆ, ಸ್ವಲ್ಪ ರೊಟ್ಟೆಗೆ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ಇವಾಗ ಬನ್ನಿ, ನಮ್ಮ 10 ಸಾವಿರ ಬಂದಿದ್ದಾರೆ. ಸೊ 3 ಜನ ಹೋಗೋಣ ಅಂತ ನಾನು ನನ್ನ ಗಾಡಿ ಎಸ್ತೀನಿ. ಗಾಡಿ ಇಲ್ಲೇ ಇದೆ. ನಾವು ಅವತ್ತು ಬಂದ್ಬಿಟ್ಟು ಯಾಕೋ ಹಿಂಗುರ್ರು ಅಂತೀಯಾ? ಆಯ್ತು ಬಿಡು, ಸ್ಪೆಷಲಾಗಿ ಗುರ್ರು ಅಂತಿತ್ತು ಗುರು. ನೋಡ್ತಾ ಬೇಡ ಅಂತ ಒಂದೇ ಕಣ್ಣಲ್ಲಿ ನೋಡ್ಕೊಂಡು ಗುರ್ರು ಅಂತಿತ್ತು. ಸೊ ಅವತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದು ನಮ್ಮ ಅವಿಸ್ ಮನೆಗೆ. ಇನ್ನೂ ಬೇಜಾನ್ ಕೆಲ್ಸಗಳು ನಡೀತಾವಂತೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೋಮ್ ಟೂರು ಬೇಡ ಇವಾಗ. ಅವತ್ತು ಏನೋ ಗೇಮಿಂಗ್ ರೂಮ್ ಟೂರ್. ಅದು ರೆಡಿ ಆಯ್ತಾ ಇಲ್ಲ? ಹಂಗೆ ಅರ್ಧ ಆಗಿದೆಯಾ? ನಡೀರಿ ನೋಡೋಣ. ನಾವು ಹುಡುಗರು ಇನ್ನೇನು ಗೈಸ್ ಕೇಳೋದು. ಗೇಮಿಂಗ್ ರೂಮ್ ಯಾರು ಅವರ್ ಕಂಟೆಂಟ್ ಗಿವರ್ 10 ಸಾವಿರ ಹೇಳಿ. 10 ಸಾವಿರ ಏನದು? ಅಲ್ಲ, ನಾವು ಇವಾಗಷ್ಟೇ ಮಾತಾಡಿದೀವಿ. ಹಾ ಬ್ರೋ, ಹಿಂಗಾಗಿದೆ ಬ್ರೋ, ಅಲ್ಲಿ ಮಾನಿಟ್ರು ಅದು ಇದು, ಆಮೇಲೆ ಹೇಳಿದ್ರು, ಅದೆಲ್ಲ ಬಿಟ್ಬಿಟ್ರು. ಪಟ್ ಅಂತ ಬಂದ್ರು. ಇಲ್ಲಿ ಕೆಲಸ ಮಾಡೋರು ತರಕಾರಿ ಇಟ್ಟಿರೋದಕ್ಕೆ, ಬ್ರೋ ಮಿನಿ ಕಿಚನ್ ಆಗ್ಬಿಟ್ಟಿದ್ಯಲ್ಲ ಅಂತೆ. ಗೇಮಿಂಗ್ ರೂಮ್ ನಾವು ಕಿಚನ್ ಮಾಡ್ಬಿಟ್ರು ಗುರು. ಬಟ್ ಅದು ಚೆನ್ನಾಗಿತ್ತು. ಈಗಷ್ಟೇ ನಾವು ಮಾತಾಡಿದ್ವಿ, ನೋಡಿದ್ರೆ ಕಿಚನ್ ಅಂದ್ಬಿಟ್ರು ಇದನ್ನ. ಅದು ಒಂಥರ ಅನ್ಕೊಳ್ಳಿ ಹೆಂಗೆ ಇದು ಬ್ರೋ. ಬ್ರೋ ಪಾಪ ಅವ್ರದ್ದು ಏನಾಯ್ತು ಅಂದ್ರೆ, ಇದು ಬ್ಲಾಕ್ ಮಾರ್ಬಲ್ ಟೈಪ್. ಹೌದು, ಕಿಚನ್ ಸ್ಲ್ಯಾಬ್ ಹೆಂಗ್ ಬರುತ್ತೆ ಹಂಗೆ ಆಗ್ಬಿಟ್ಟಿದೆ ಪಾಪ. ತಪ್ಪಿಲ್ಲ ಬ್ರೋ, ನನಗೆ ಹತ್ರ ಬಂದೇ ಗೊತ್ತಾಯ್ತು. ನೀವು ದೂರದಲ್ಲೇ ನಮ್ಮ ಹತ್ರದಲ್ಲಿ ಗೊತ್ತಾಗಿದ್ದು, ಇವ್ರಿಗೆ ದೂರದಲ್ಲೇ ಗೊತ್ತಾಗ್ಬಿಟ್ಟಿದೆ. ಸೂಪರ್. ಅದನ್ನ ಪೂರ್ತಿ ಔಟ್ಪುಟ್ ಆದ್ಮೇಲೆ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ PC ಸೆಟಪ್ ಫುಲ್ಲು, ಆಮೇಲೆ ಇಲ್ಲಿ ಹೋಮ್ ಥಿಯೇಟರ್ ಅಂತೆ ಫುಲ್ಲು. ಇವಾಗ ಹಿಂಗಿದೆ, ನೋಡೋಣ ಈಗ ಯಾವಾಗ ರೆಡಿ ಆಗುತ್ತೆ ಅಂತ. ಒಂದು ಪಿಕ್ಚರ್ ತೋರಿಸಿ ಬ್ರೋ.
ಎಲ್ಲ ರೆಡಿ ಆದಮೇಲೆ ನಮ್ಮ ಅಮೀಶ್ ಬ್ರೋ ಅವ್ರ ಲೇಔಟಲ್ಲಿ ಫುಲ್ಲು ಜಾಲಿ ಮಾಡ್ತಾವ್ರಲ್ಲಿ. ನನಗೆ ಅಲ್ಲಿ ನಿಂತಿದ್ನಲ್ಲ ಸಿಗೋ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಯಾರೂ ಮಿಸ್ ಇಲ್ಲ ಬ್ರೋ, ಒಬ್ಬರು ಮಿಸ್ ಇಲ್ಲ. ಓಕೆನಾ, 5-6 ಜನ ಸಿಕ್ಕಿರೋ, 5-6 ಜನದಲ್ಲಿ ಎಲ್ಲರೂ ಜಾಲಿ ಮಾಡಕ್ಕೆ ಹೋಗ್ತಿರೋರೆ. ಬ್ರೋ ಏನು ಮಾಡ್ತಿರೋ ಒಬ್ಬರೇ ಬಂದ್ಬಿಡಿ ಬ್ರೋ ಜೊತೆ ನೀವು ಸ್ವಲ್ಪ ಪೋಟ್ಕೊಂಡು ಹೋಗಿರುತ್ತೆ ಅಂತ ಎಲ್ಲರೂ ಕರೆದ್ರು. ಗುರು ಇಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಎಲ್ರಿಗೂ ಬಾಯಿ ಹೇಳ್ತಾ ಇದ್ದೆ. ಅದು ಏನೋ ಈ ಊರಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಸ್ಟೋರಿಗಳು ಅಲ್ಲೋಗಿ ತೊಗೊಂಬಂದೆ ಬ್ರೋ, ಅಷ್ಟು ದೂರ ಹೋಗಿ ತೊಗೊಂಬಂದೆ ಬ್ರೋ, ಇಷ್ಟು ದೂರ ತೊಗೊಂಡು ಬಂದೆ ಬ್ರೋ, ನಮ್ಮ ಹುಡುಗರಿಗೆ ಬೇಕು ಅಂದರೆ ಬೇಕು ಬ್ರೋ, ಅದಕ್ಕೋಸ್ಕರ ತರಲೇಬೇಕು ಬ್ರೋ ನಾವು ಅಂತ ಏನೇನೋ ಹೇಳ್ತಾಯಿದ್ರು. ಸೊ ಬರೀ ಅದು ಆ ಸ್ಟೋರಿಗಳು ಕೇಳ್ಕೊಂಡು ಕೂತಿದ್ದೆ ಆಗಿತ್ತು. ನಮ್ಮ ವಯಸ್ಸಿನ ಬಂದಿಲ್ಲ, ಇನ್ನೂ ಬೇಜಾನ್ ಬರೋರವ್ರೆ. 4 ಜನನಾ ಬ್ರಾ? 10 ಬ್ರಾ? ಜಾಸ್ತಿ ಇದ್ದಾರಾ? ಓಕೆ ಬರ್ತಾ ಇದ್ದಾರೆ. 5 ಜನ ಅನ್ಕೊಂಡು ಕಾರಲ್ಲಿ ಸೊ ಬರ್ತಾವ್ರಿ, ಇನ್ನು ಬರೋರಿದ್ದಾರೆ. ಸೊ ಗೈಸ್, ಸದ್ಯಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಫ್ರೆಂಡೇ ಅವ್ರ ಮನೆ ಇದು, ಅವರೇ ಬಂದಿಲ್ಲ ಇನ್ನು, ನಾವು ಅವ್ರ ಮನೆಗೆ ಬಂದುಬಿಟ್ಟಿದ್ದೀವಿ. ಸೊ ನಾನು ಮತ್ತು ವಾಟ್ಸಪ್ರೋ ಇಬ್ಬರು ಬಂದ್ವಿ. ನಿದ್ದೆ ಸಿಗಾಬಟ್ಟೆ ಎಳಿತಾಯಿದೆ, ತಡಿಯೋಕ್ಕಾಗ್ತಾಯಿಲ್ಲ. ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಆ ಕತೆ ಈ ಕತೆ ಅಂತ ಅಂದ್ಕೊಂಡು. ನಾನು ಅವಿಸ್ಬ್ರೋ ಅವ್ರ ಮನೆಯಲ್ಲಿ. ಆ್ಯಂಡ್ ಟೈಮ್ ಈಗ 1:20 ಆಗಿದೆ, ಇವಾಗ ಬಂದಿದ್ದೀವಿ. ಸೊ ಶಿಸ್ತಾಗಿ ಇವಾಗ ಮಾಡ್ಕೋತೀನಿ. ಏನು ಬೆಳಗ್ಗೆ ನೋಡ್ಕೊಳ್ಳೋಣ. ಎಲ್ಲೂ ಸುತ್ತಕ್ಕೆ ಹೋಗಿಲ್ಲ ಇವತ್ತು. ಆ ಜಾಮಲ್ಲ ಏನೋ ಹೇಳ್ತಾ ಇದ್ದೆ, ನಂಗೆ ನಿದ್ದೆ ಸಿಕ್ಕಾಪಟ್ಟೆ ಎಳೀತಾ ಇದೆ. ಆ ಕ್ರೌಡಲ್ಲಿ ಮತ್ತೆ ಹೋಗೋದೇನು ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಮಾತಾಡಿದ್ವಿ. ಇದೇನಿದ್ರು ನಾಳೆ ಅದೇ ಓಡಾಡಿಕೊಂಡು ನಾಳೆ ಏನಿದ್ರು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬ್ಲಾಗ್ ಇವತ್ತು ನೋಡ್ತೀವಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಸೂಪರ್ ನೋಡ್ತಾ ಮರೆದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.